ಆಲ್ ವೆಲ್ಕಮ್ ಟು ಸ್ಮಿತಾ ಶೆಟ್ಟೀಸ್ ಚಾನಲ್. ನಾವು ಇವತ್ತು ನಮ್ದು ಒಂದ್ಸಲ ಬರ್ಡೇ ಐತಿ ನೆಕ್ಸ್ಟ್ ಮಂತ್. ಸೊ ಒಂದು ಸಮ ಶಾಪಿಂಗ್ ಹೊಂಟೇವೆ ನಾವೆಲ್ಲರೂ. ಲೆಟ್ಸ್ ಗೋ ಶಾಪಿಂಗ್. If you watch this video, like and subscribe to our channel. Hello, Vayu. ಫೈನಲಿ ನಾವು Vayu? ಮಾಲ್ಗೆ ಹೋದ್ವಿ. ಮಾಲ್ಗೆ ಎಂಟರ್ ಆದಮೇಲೆ ನಮ್ಗೆ ಶೂಸ್ ನಾವು ಕಾರ್ದಾಗ ಇಟ್ಟಿದ್ವಿ. ಅವ್ನಿಗೆ ಹಾಕಕ್ಕೆ ನಮ್ಗೆ ಇಷ್ಟು ತ್ರಾಸ ಆತಂದ್ರೆ ಆ್ಯಕ್ಚುಲಿ ಪುಷ್ ಮಾಡೋಲಾಗಿದ್ದ ಅವ್ನ ಲೆಗ್. ನಮಗೂ ಭಾಳ ಹೆದರಿಕೆ ಬರ್ತೈತಿ ಅವ್ನ ಕಾಲು ಎಲ್ಲಿ ಪುಷ್ ಮಾಡೋಕ್ಕೆ ಎಳೆಯೋ ಮೊದಲು ಕಾಲು ಅಂಥೇಳಿ ಸಾವಕಾಶ ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಫೈನಲಿ ಹಾಕಿದ್ವಿ. ಅದು ಆಯುನ್ ಕರ್ಕೊಂಡು ಬರ್ಬೇಕಂದ್ರೆ ಅವ್ನಿಗೆ ಇಷ್ಟು ಸಾಮಾನು ತೊಗೊಂಡು ಬರ್ಬೇಕಾಕೈತಿ. ಒಂದು ಜೊತೆ ಒಂದು ಬ್ಯಾಗ ಆಕೈತಿ, ಎಕ್ಸ್ಟ್ರಾ ಡೈಪರ್, ವೈಪ್ಸ್, ಎಕ್ಸ್ಟ್ರಾ ಡ್ರೆಸ್, ಆಮೇಲೆ ಅವ್ನಿಗೆ ಊಟ ಮಾಡುವಂಥದ್ದೆಲ್ಲ ಮೊದಲು ಮಾಡಿ ಇಟ್ಕೋಬೇಕಾಕೈತಿ. ಆಮೇಲೆ ಈ ಪ್ರ್ಯಾಮ್ ಎಲ್ಲ ತೊಗೊಂಡು ಬರೋದ್ರಾಗ ಅರ್ಧ ಎಲ್ಲರ ಶಾಪಿಂಗ್ ಬರ್ಬೇಕಂದ್ರೆ ಇಂಟ್ರೆಸ್ಟ್ ಬೇಸರ ಆಗಿಬಿಟ್ಟಿರ್ತೈತಿ ಇವ್ನು ಕರ್ಕೊಂಡು ಬರೋದ್ರಾಗ. ಅದ್ರಾಗ ಅವ ಇಷ್ಟು ಅಳ್ತಾನಲ್ಲ, ಅದು ಒಂದು ಹೆಂಗಾರ ಸಂಭಾಳಿಸ್ಬೇಕಾಕೈತಿ. ನಮ್ಮ ಆ್ಯಕ್ಚುಲಿ ಇವೆಲ್ಲ ಆದತ್ತೆಲ್ಲ ನಮ್ಗೆ ಬರೀ ಟೂ ವೀಲರ್ ಮ್ಯಾಗ ಅಡ್ಡಾಡಿ ಲೈಕ್ ಆಕೈತಿ. ಯಾಕಂದ್ರೆ ನಮ್ಗೆ ಟೂ ವೀಲರ್ ಇಷ್ಟು, ಯಾಕಂದ್ರೆ ನಮ್ಗೆ ಒಟ್ಟು ಟ್ರಾಫಿಕ್ ಅಂದ್ರೆ ಲೈಕ್ ಆಗಂಗಿಲ್ಲ. ಟೂ ವೀಲರ್ದಾಗ ಹೆಂಗಾರ ಪಾಸಾಗಿ ಬಂದುಬಿಡ್ಬೋದು, ಆದರೆ ಫೋರ್ ವೀಲರ್ ಹಂಗೆ ಆಗಂಗಿಲ್ಲ. ಬಟ್ ವಾಯು ಬಂದಾಗಿಂದ ನಮ್ಮದು ಟೂ ವೀಲರ್ ಕಮ್ಮಿ ಆಗೈತಿ, ಫೋರ್ ವೀಲರ ಜಾಸ್ತಿ ಆಗೈತಿ. ಎಷ್ಟು ಕಾನ್ಸಿಯಸ್ ಆಗಿ ಎಲ್ಲ ನೋಡಾಕತ್ತಾನ ನೋಡ್ರಿ. ನಾವು ಆ್ಯಕ್ಚುಲಿ ಅವತ್ತು ಸೀಸನ್ಸ್ ಮಾಲ್ಗೆ ಹೋದಾಗ ಡ್ಯಾನ್ಸಿಂಗ್ ಸ್ಟಾರ್ದಾಗ ಆಡಿಷನ್ ನಡೆದಿತ್ತಲ್ಲೆಲ್ಲ ಸಣ್ಣ ಹುಡುಗರ್ದು. ಏನು ಟ್ಯಾಲೆಂಟೆಡ್ ಅದಾರ ಈಗಿನ ಹುಡುಗರ, ಮಸ್ತ್ ಆ್ಯಕ್ಚುಲಿ ಭಾರಿ ಬ್ಯೂಟಿಫುಲ್ ಡ್ಯಾನ್ಸ್ ಮಾಡಾಕತ್ತಿದ್ರು. ನಾವು ಲೈಫ್ ಸ್ಟೈಲ್ದಾಗ ಹೋದ್ವಿ. ಮತ್ತು ವಂಶಕ್ಕೆ ಹೆಂಗಂದ್ರು ಬರ್ಡೇಗೆ ಶಾಪಿಂಗ್ ಮಾಡಿದ್ರೆ ಅಂತಂತ ಹೇಳಿ. ಆ್ಯಕ್ಚುಲಿ ಬರ್ತ್ಡೇ ಪಾರ್ಟಿ ವೇರ್ ಡ್ರೆಸ್ ನಂಗೆ ಯಾವ ಲೈಕ್ ಆಗಲಿಲ್ಲ ಅಷ್ಟೇ, ಅಂಥವೇನು ಇರಲಿಲ್ಲ. ಅಂದ್ರೆ ಒಂದು ಆಫರ್ದಾಗ ಇದು ಟೀ ಶರ್ಟ್ ಅವೆಲ್ಲ ಅವ್ನು ನೋಡಾಕತ್ತಿದ್ವಿ. ಹಾಕಿ ನೋಡಿದಾಗ ಯಾಕೋ ಅಷ್ಟು ಲೈಕ್ ಅನ್ನಿಸ್ತಿರಲಿಲ್ಲ. ಹೀಗಾಗಿ ಅವನು ನಾವು ತೊಗೊಳ್ಳಿಲ್ಲ. ಅವಂಗೆ ಬರೀ ಪ್ಯಾಂಟ್ ತೊಗೊಂಡ್ವಿ. ಆಮೇಲೆ ನಮ್ಮ ಅಣ್ಣನ ಮಗ ರಿಯಾನ್ಶಿಗೆ ಒಂದು 2 ಟೀ ಶರ್ಟ್, ಅವಂಗೂ ಒಂದು ಪ್ಯಾಂಟ್ ತೊಗೊಂಡ್ವಿ. ಚಲೋ ಇದ್ವಲ್ಲೇ ಆ್ಯಕ್ಚುಲಿ. ಆಮೇಲೆ ವಂಶನ ಏಜಿಂದವ್ರಿಗೆ ಅಷ್ಟೇ ನಂಗೆ ಲೈಕ್ ಆಗುವಂಗಿರಲಿಲ್ಲ. ನಂಗೆ ಆ್ಯಕ್ಚುಲಿ ಯೆಲ್ಲೋ ಕಲರ್ ಕುರ್ತಾ ಲೈಕ್ ಆಗಿತ್ತು. ಆ್ಯಕ್ಚುಲಿ ಅವ್ನ ಕಡೆ ಆಲ್ರೆಡಿ ಐತಿ ಯೆಲ್ಲೋ ಕಲರ್ ಕುರ್ತಾ. ಅಂದರೂ ಒಂದು ಸಲ ಹಾಕಿ ನೋಡಿ ಚಲೋ ಅನ್ಸಿದ್ರೆ ತೊಗೋಬೇಕಂತಿತ್ತು, ಯಾಕಂದ್ರೆ ಡಿಸ್ಕೌಂಟು ಚಲೋ ಐತಿದ್ರ ಮೇಲೆ. ಬಟ್ ನನ್ನ ಹಸ್ಬೆಂಡ್ ಅಂದ್ರೆ ಆಲ್ರೆಡಿ ಒಂದು ಎಲ್ಲೋ ಐತಿ ಮತ್ತು ಎಲ್ಲೋನ ಹಾಕೈತಿ ಬೇಡ ಅಂದ್ಕೊಳ್ಳಿ. ನಮಗೂ ಅದು ನೋಡೋಕೆ ಯಾಕೋ ಅಷ್ಟು ಚಲೋ ಅನ್ನಿಸ್ತಿಲ್ಲ ಅಂದ್ಕೊಳ್ಳಿ ನಾನು ತೊಗೊಳಕ್ಕೆ ಹೋಗಲಿಲ್ಲ, ಕ್ಯಾನ್ಸಲ್ ಮಾಡಿದ್ವಿ ಇದನ್ನು ತೊಗೊಳೋದು. ಅದಾದ್ಮೇಲೆ ಬಿಲ್ಲಿಂಗ್ ಮಾಡಿಸಿದ್ವಿ. ಯಾಕಂದ್ರೆ ವಾಯು ಭಾಳ ನೋಡ್ರಿ ಈಗ ಆಡಾಕತ್ತಾನ, 5 ನಿಮಿಷದಾಗ ಆಡ್ತಾನೆ ಮತ್ತು 5 ನಿಮಿಷ ಎತ್ಕೋ ಅಂತ ಆಡಾಕತ್ತು ಬಿಡ್ತಾನೆ. ಈಗ ಹೆಂಗೆ ಆಡಾಕತ್ತಾನ ನೋಡ್ರಿ ಅವು. ಶಾಪಿಂಗ್ ಮಾಡೋದು ಬಿಟ್ಟು ಇಲ್ಲಿ ಕುಂತ್ವಿ ನೋಡ್ರಿ ನಾವು. ಸಣ್ಣ ಹುಡುಗರು ಕರ್ಕೊಂಬರೋದು ಈಸಿ ಅಲ್ಲಲ್ಲ ಕಪೆ. ಅದ್ರಾಗ ವಾಯು ಸ್ವಲ್ಪ ಜಾಸ್ತಿನೇ ಅಳ್ತಾನೆ. ಮುಗೀತು ಮತ್ತು ನಾವು ಬಿಲ್ಲಿಂಗ್ ಕೌಂಟರ್, ನನ್ನ ಹಸ್ಬೆಂಡ್ ಅವ್ನು ಬಿಲ್ಲಿಂಗ್ ಮಾಡ್ತೀನಿ. ಅಷ್ಟೊತ್ತಿಗೆ ವಂಶಕ್ಕೂ ಯಾಕೆ ಹೊಟ್ಟೆ ಅನ್ನಕತ್ತಿದ್ದ. ಸೊ ಹಿಂಗಾಗಿ ಫುಡ್ ಕೋರ್ಟಿಗೆ ಹೋದ್ರೆ ಆತಂತೇಳಿ ನನ್ನ ಹಸ್ಬೆಂಡ್ ಬಿಲ್ಲಿಂಗ್ ಮಾಡಕತ್ರ. ಅಲ್ಲಿ ಬಿಲ್ಲಿಂಗ್ ಮಾಡಿಸಿದ್ರು ಅವರು. ಬಿಲ್ಲಿಂಗ್ ಮಾಡಿಸಿದ್ಮೇಲೆ ಮತ್ತು ಹೊರಗೆ ಬರ್ಬೇಕಾದ್ರೆ ಫುಲ್ ಡ್ಯಾನ್ಸಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಡಿಷನ್ ಒಳಗೆ ಎಲ್ಲರೂ ಹುಡುಗರು ಡ್ಯಾನ್ಸ್ ಮಾಡಕತ್ತಿದ್ರು. ಪೂರ್ತಿ ಮಾಲ್ದಾಗ ಎಲ್ಲರೂ ನಿಂತು ಫುಲ್ ಕ್ರೌಡ್ ಆಗಿತ್ತು. ಯಾಕಂದ್ರೆ ಅವ್ರ ಪೇರೆಂಟ್ಸ್ ಎಲ್ಲ ಬರ್ತಾರೆ. ಅದು ಆಡಿಷನ್ದಾಗ ನೋಡಕ್ಕೆ ಬಂದವರು ಆಡಿಯನ್ಸ್ ಎಲ್ಲರೂ ಆಡಿಯನ್ಸ್ ಆಗಿಬಿಡ್ತಾರೆ. ಚೆಂದ ಮಾಡಕತ್ತಾರೆ ಆ್ಯಕ್ಚುಲಿ ಡ್ಯಾನ್ಸ್ ಎಲ್ಲರೂ. ಮತ್ತು ಅಷ್ಟೊತ್ತಿಗೆ ನಾವು ಫುಡ್ ಕೋರ್ಟ್ ಹೋದಿ. ಆ್ಯಕ್ಚುಲಿ ವಂಶಕ್ಕೆ ಲೈಕ್ ಆಗೋದೇನಂದ್ರೆ ಬರ್ಗರ್ ಕಿಂಗ್ ಬರ್ಗರ್ ಅವ್ನಿಗೆ ಭಾಳ ಲೈಕ್ ಆಕೈತಿ. ನಾವು ನಾಷ್ಟ ಮಾಡಿ ಹೋಗಿದ್ವಿ, ನಮಗೇನು ಅಷ್ಟು ಹೊಟ್ಟೆ ಹಸ್ತಿರ್ಲಿಲ್ಲ. ನಾವು ಬರ್ಗರ್ ತಿನ್ಬೇಕಂದಲ್ಲ. ಸೊ ಹಂಗೆ ನಾವು ಅಲ್ಲಿ ಬರ್ಗರ್ ಕಿಂಗ್ ಒಳಗೂ ಭಯಂಕರ ರೆಸ್ಟ್ ಇತ್ತು ಅಂದ್ಕೊಳ್ಳಿ. ನನ್ನ ಹಸ್ಬೆಂಡ್ ಆನ್ಲೈನ್ದಾಗ ಮೊಬೈಲ್ದಾಗ ಆರ್ಡ್ರ್ ಮಾಡ್ತೀನಿ ಅಂದ್ರೆ ಮತ್ತು ಅವ್ರು ಮೊಬೈಲ್ದಾಗ ಆರ್ಡ್ರ್ ಮಾಡಕತ್ರ. ಅಷ್ಟೊತ್ತಿಗೆ ನಾನು ವಾಯುನ ಹಿಡಿದೆ. ವಾಯು ಹೋಗಿ ಒಬ್ರು ಯಾರು ಹಿಡಿಯಬೇಕಾಕೈತಿ. ನನಗೆ ಆ್ಯಕ್ಚುಲಿ ಅಲ್ಲಿ ನಂಗೆ ಇದನ್ನು ವಡಾಪಾವ್ ಭಾಳ ಲೈಕ್ ಆಕೈತಿ. ನಂಗೆ ಮಾಲ್ದಾಗಿಂದ ಸ್ಪೆಷಲಿ ಇದು ಮರಾಠ ಇದ್ರಾಗಿಂದರ ವಡಾಪಾವ್ ಮಸ್ತ್ ಇರ್ತೈತಿ. ನನ್ನ ಹಸ್ಬೆಂಡ್ಗೆ ಅಂದೆ ನಂಗೇನು ಬರ್ಗರ್ ಏನು ತಿನ್ನೋದು ಬೇಡ, ನಾ ವಡಾಪಾವ್ ತಿಂತೇನೆ ಅಂತಂದೆ. ಸೊ ಅವ್ರು ಹಂಗಾಗಿ ನಮ್ಗೆ ವಡಾಪಾವ್ ತರಕ್ಕೆ ಹೋದ್ರೆ ಈ ವಂಶು ಬರ್ಗರ್ ತಿಂದ. ಫೈನಲಿ ವಾಯು ಮಲ್ಕೊಂಡ. ಸ್ವಲ್ಪ ಮಲ್ಕೊಂಡ್ರೆ ಚಲೋ ಆಗ್ತೈತಿ, ನಮಗೂ ಶಾಪಿಂಗ್ ಮಾಡೋಕೆ ಅಂದ್ಕೊಂಡ್ವಿ. ಸೊ ನಮ್ಮ ಮನೆಯವ್ರು ಮಲಗಿಸಿದ್ರು ಅವನ್ನ. ಮತ್ತೊಂದು ಪ್ರ್ಯಾಮ್ದಾಗ ಹಾಕ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಶಾಪರ್ ಸ್ಟಾಪ್ ಹೋದ್ವಿ.
ಅಲ್ಲಿ ಯಾವಾರ ಆಫರ್ ಅದಾನು ಚಂದಾಗಿ. ಆಮ್ಯಾಗ ಆಫರ್ಕ್ಕಿಂತ ನಮ್ಗೆ ಆ್ಯಕ್ಚುಲಿ ಬರ್ಡೇ ಪಾರ್ಟಿ ವೇರ್ ಡ್ರೆಸ್ಸಸ್ ಬೇಕಾಗಿತ್ತು. ನಾವು ಅದನ್ನ ಹುಡ್ಕಾಕತ್ತಿದ್ವಿ ವಂಶಗೆ ಅಂಥೇಳಿ. ಆದರೆ ನಮ್ಮ ಅಷ್ಟು ಅಲ್ಲಿ ಶಾಪರ್ ಸ್ಟಾಪ್ದಾಗೂ ಸಿಗಲಿಲ್ಲ ಅವ್ನಿಗೆ. ಆನ್ ದ ವೇ ಹೋಗ್ತಾ ನಂಗೆ ಆ್ಯಕ್ಚುಲಿ ಫ್ಲೀ ಮಾರ್ಕೆಟ್ ಇತ್ತು. ಅಲ್ಲೇ ಫ್ಲೀ ಮಾರ್ಕೆಟ್ದಾಗ ನಂಗೆ ಇವು ಇಂಡಿಗೋ ಡ್ರೆಸ್, ಶಾರ್ಟ್ ಡ್ರೆಸ್ ನಂಗೆ ಭಾಳ ಲೈಕ್ ಅದು ಟಾಪ್ಸ್. ಸೊ ನಾನು ಹಂಗನ್ ಒಂದು ಸಲ ನೋಡಿ ಬರ್ತೀನಿ ನನ್ನ ಹಸ್ಬೆಂಡ್ಗೆ. ನೋಡಿದೆ ನಂಗೆ ಇದು ಭಾಳ ಲೈಕ್ ಆಗತ್ತೆ. ನಾನು ಇದು ಹಿಡ್ಕೊಂಡಿನಲ್ರಿ, ಇದನ್ನು ತೊಗೊಂಡೆ. ನಂಗೆ ಲೈಕ್ ಆತು ಇದು ವಿಂಡೋ ವೆಸ್ಟನ್ನ. ಇದು ಚಲೋ ಇತ್ತು ಆ್ಯಕ್ಚುಲಿ ಡ್ರೆಸ್. ಇದು ಶಾರ್ಟ್, ಇದು ಕುರ್ತಾಗತ್ತೆ, ಶಾರ್ಟ್ ಕುರ್ತಾಗತ್ತೆ. ನಾನು ಅದನ್ನೊಂದು ತೊಗೊಂಡೆ. ನನ್ನ ಹಸ್ಬೆಂಡ್ ಅಲ್ಲಿ ವಾಯು ಮಕ್ಕೊಂಡನಂದು ಕೂಡ ಅವ್ನು ಅಲ್ಲಿ ನಿಂತು ನೋಡಿದ. ಅವ್ನ ಬಾಜುನ ನಿಂತಿದ್ರು. ಅಷ್ಟೊತ್ತಿಗೆ ನನ್ನ ಮಗಗೆ ಏನಾದಿನ ಮೂನ್ ಬಾಲ್ ಅಂತ ಅವ ಅದನ್ನು ನೋಡ್ದೆ. ಅವ್ನು ಮೂನ್ ಬಾಲ್ ಬೇಕಾಗಿತ್ತು. ಮತ್ತು ಅದನ್ನು ನನ್ನ ಹಸ್ಬೆಂಡ್ ಅಂದ್ರೆ ಅವ್ನು ಕೊಡಿಸಿದ್ರು. ಇದು ಚಲೋ ಐತಿ. ಫ್ಲೀ ಮಾರ್ಕೆಟ್ ಭಾಳ ಚಲೋ ಇತ್ತು. ವೆರೈಟಿ ಚಲೋ ಇದ್ವಲ್ಲೆಲ್ಲ ಒಂದಕ್ಕಿಂತ ಒಂದು. ನಮಗೆ ಭಾಳ ಲೇಟ್ ಆಕೈತಿ ಮತ್ತು ಉಳ್ಕಿದ್ದೆಲ್ಲ ಮಾಡ್ಕೊಳಕಂತ ತೊಗೊಂಡು ಬರೋಕಂತೆ. ಆಮ್ಯಾಗ ಇದು ಯುನೈಟೆಡ್ ಕಲರ್ಸ್ ಆಫ್ ಪೆಂಟೆನ್ ಲಾಸ್ಟ್ ಟೈಮ್ ವಂಶಕ್ಕೆ ನಾವು ಇಲ್ಲಿ ಭಾಳ ಟಿ ಶರ್ಟ್ಸ್ ತೊಗೊಂಡಿದ್ವಿ, ನಮ್ಗೆ ಲೈಕ್ ಆಗಿದ್ವು. ಈ ಸಲ ಏನಾರ ಪಾರ್ಟಿ ವೇರ್ ಡ್ರೆಸ್ಸಸ್ ಅದಾವಂತ ನೋಡಕ್ಕೆ ಹೋದ್ವಿ. ಅಷ್ಟೇನು ಮತ್ತು ನಮ್ಗೆ ಲೈಕ ಆಗಲಿಲ್ಲ. ನಾರ್ಮಲ್ ಟಿ ಶರ್ಟ್ಸೇ ಇದ್ವು. ಸೊ ನಾವೇನು ಅಲ್ಲೇನು ತೊಗೊಲಿಲ್ಲ. ನಾವು ಅಂದ್ವಿ ಅಷ್ಟೊತ್ತಿಗೆ ನಾವು ಸ್ಟಾಪಿಗೆ ಬಂದ್ವಿ. ನಾವು ವಾಯುಗಿಲ್ಲ ಆ್ಯಕ್ಚುಲಿ ಭಾಳ ಚಂದ ಇದ್ವು ವೆರೈಟಿ. ಸೊ ನಾವು ವಂಶಗೆ ನಾವು ನೋಡ್ತೇವೆ ವಾಯುಗೆ ಅಷ್ಟೊತ್ತಿಗೆ ನೀವು ಒಂಚೂರು ಆಡಿಸ್ಪಾ ಅವನ್ನ ಅಂಥೇಳಿ ಅವ್ನಿಗೆ ಆಡ್ಸಾಕತ್ತಾನ ನೋಡ್ರಿ ಅಲ್ಲಿ. ಆ ಮೂನ್ ಬಾಲ್ ಅವಂಗೂ ಹೊಸಾದ ಇವಂಗೂ ಹೊಸಾದ, ಇಬ್ರಿಗೂ ನೋಡ್ರಿ ಎಷ್ಟು ಚಂದ ನೋಡಾಕತ್ತಾನ ಮೂನ್ ಬಾಲ್. ಇಲ್ಲಿ ಬ್ಲೈಂಡ್ ಫ್ಲೋಲ್ಡೆಡ್ ಆಗಿರ್ಬೇಕು ಹುಡುಗಿ ಡ್ಯಾನ್ಸ್ ಮಾಡಾಕತ್ತಿದ್ಲು, ಚಂದ ಮಾಡಿಲ್ಲ. ಆಮೇಲೆ ಅಷ್ಟೊತ್ತಿಗೆ ರಿಲಯನ್ಸ್ ಫುಟ್ವೇರ್ಗೆ ಹೋದ್ವಿ. ಅಲ್ಲೇ ಬೈ 2 get 1 ಇತ್ತು. ನಂಗೆ ಡೈಲಿ ವೇರಿಂದ ಸ್ಲೀಪರ್ಸ್ ಮನೆಗೆ ಹಾಕೊಳ್ಳೋ ಹರಿದಿದ್ದು. ಹಿಂಗಾಗಿ ನಾನೊಂದು ತೊಗೊಂಡೆ. ನನ್ನ ಹಸ್ಬೆಂಡ್ ಕ್ರಾಕ್ಸ್ ತೊಗೊಂಡ್ರೆ ವಂಶಕ್ಕೆ ಶೂಸ್ ಕೊಡಿಸಿದ್ವಿ. ಅದಾದ್ಮೇಲೆ ನಾನು ಆ್ಯಕ್ಚುಲಿ ಟೈಮ್ ಆಗೇ ಬಿಡ್ತೇನೆ. ನನ್ನ ಹಸ್ಬೆಂಡ್ ಒಂದು ಕ್ಲಾಸ್ ಹೊಂಟಾರ. ಹಿಂಗಾಗಿ ಲೇಟ್ ಆತಂದ ಕೂಡ ನಾನು ಪಿಜ್ಜಾ ಆರ್ಡ್ರ್ ಮಾಡಿದೆ ಮನೆಗೆ. ನಾವು ಬರೋದ್ರಾಗ ಪಿಜ್ಜಾನು ಬಂತು. ನಾವೆಲ್ಲರೂ ಪಿಜ್ಜಾ ತಿಂದ್ವಿ. ನಾವೇನಲ್ಲಿ ಹೊರಗೇನು ತಿನ್ನಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಲೇಟ್ ಆಗಿತ್ತು ಅಂದ್ಕೂಳೆ ಮನೆಗೆ ನನ್ನ ಹಸ್ಬೆಂಡ್ ಅಂದ್ರೆ ಮನೆಯಾಗ ತರಿಸ್ಬಿಡು ಅಲ್ಲೇ ತಿನ್ವಂತ್ರಿ ಅಂತೇಳಿ ಅಷ್ಟೊತ್ತಿಗೆ ಹೊಟ್ಟೆ ಹೊಸ್ತಿತ್ತು. ಎಲ್ಲರೂ ಪಿಜ್ಜಾ ತಿಂದ್ವಿ ನಾವು. ಅದಾದ್ಮೇಲೆ ಈವ್ನಿಂಗ್ ಆ್ಯಕ್ಚುಲಿ ನಮ್ಮ ಸೊಸೈಟಿದಾಗ ಕ್ಲಬ್ ಹೌಸ್ದಾಗ ಹಂಗೆ ಸ್ಟಾಲ್ಸ್ ಬರ್ತಿರ್ತಾವೆ, ಹಂಗೆ ಇಡ್ತಾರೆ ಭಾಳ ಮಂದಿ. ಈ ಸಲ ಚಲೋ ಐತೆ ಅಂದ್ರೆ ನನ್ನ ಫ್ರೆಂಡ್ ಹೋಗು ನಡಿ ನೋಡಾಕ ಅಂತೇಳಿ ಹಂಗೆ ನೋಡಿದ್ರಾತಂತ ಹಂಗೆ ಜಸ್ಟ್ ನೋಡಕ್ಕೆ ಹೋಗಿದ್ದೆ. ನಾನು ಯಾವಾಗೂ ಹೋದಾಗ ಹಾಗೇನು ತೊಗೊಳಂಗಿಲ್ಲ, ಲೈಕಾಗಿ ಅಷ್ಟೇ ತೊಗೋತೀನಿ. ಮೋಸ್ಟ್ ಪ್ರಾಬಬ್ಲಿ ತೊಗೊಳಂಗೇ ಇಲ್ಲ. ಬಟ್ ನಂಗೆ ಈ ಸಲ ಇಷ್ಟು ವೆರೈಟಿ ಚಲೋ ಇದ್ವಲ್ಲ. ಒಬ್ಬರು ಸೌತ್ ಇಂಡಿಯನ್ದವ್ರು ಇದ್ರು, ಹೈದ್ರಾಬಾದ್ದವ್ರು. ಇಷ್ಟು ಚಂದ ಇಟ್ಟಿದ್ರು ಅಲ್ಲಿ ಅವ್ರದ್ದು ಆರ್ನಮೆಂಟ್ಸ್. ನಂಗೆಲ್ಲ ಭಾಳ ಆಮೇಲೆ ರೀಸ್ನೇಬಲ್, ಹಿಂಗೆ ತೀರಾ ಕಾಸ್ಟ್ಲಿ ಅನ್ನಿಸ್ಲಿಲ್ಲ ನಾನು. ಹಿಂಗಾಗಿ ನಾನು 2 ಸೆಟ್ ನೆಕ್ಲೆಸ್ ತೊಗೊಂಡೆ. ನನ್ನ ಫ್ರೆಂಡ್ಸೂ ಅವ್ರು ಬಂದಿರಲ್ಲ, ಅವರು ಒಂದೊಂದು ಸೆಟ್ ನೆಕ್ಲೆಸ್ ತೊಗೊಂಡ್ರೆ. ಡಿಸೈನ್ ಎಲ್ಲ ಚಲೋ ಇತ್ತು ಆ್ಯಕ್ಚುಲಿ. ಇವ್ರ ಕಡೆ ನೋಡ್ಬೋದು ನೀವು ಎಷ್ಟು ಚಂದ ಇತ್ತು. ಆಮೇಲೆ ಇಲ್ಲೂ ನೋಡ್ಬೋದು. ನೆಕ್ಸ್ಟ್ ನನ್ನ ಫ್ರೆಂಡ್ ಆಕಿ ಸೋನಲ್ನೂ ತೊಗೊಂಡಾಕಿ ಇಯರಿಂಗ್ಸ್ ತೊಗೊಂಡ್ಲು. ಸ್ನ್ಯಾಕ್ಸು ಭಾಳ ಇದ್ವು, ನಂಬರ್ ಆಫ್ ವೆರೈಟಿ ಸ್ನ್ಯಾಕ್ಸ್ ಇತ್ತು. ನಾನು ಈ ನೆಕ್ಲೆಸ್ ತೊಗೊಂಡೆ. ನಂಗೆ ಇದು ಸ್ಟೋನ್ದು ನಂಗೆ ಲೈಕ್ ಆಯ್ತು ನೆಕ್ಲೆಸ್. ಅಮೆರಿಕನ್ ಸ್ಟೋನ್ ಗತೆ ಸಣ್ಣ ಇರ್ತಾವೆ. ಈಗ ನನ್ನ ಫ್ರೆಂಡ್ ಇದನ್ನು ತೊಗೊಂಡ್ಲು, ಆಕಿಗೂ ಇದು ಲೈಕ್ ಆಯ್ತು. ಇಲ್ಲ ಸ್ಟಾಪ್ದಾಗ 3 ಡ್ರೆಸ್ ತೊಗೊಂಡ್ವಿ. ಇದೊಂದು ರೆಡ್ ಕಲರ್ ಕ್ಯೂಟ್ ಐತಿದೆ. ಆಮೇಲೆ ಇದೊಂದು ಬ್ಲೂ ತೊಗೊಂಡ್ವಿ, ಇದು ಭಾಳ ಚಂದ ಇತ್ತು. ಆಮ್ಯಾಗ ಇದು ಒಂದು ಪ್ಯಾಂಟ್ ತೊಗೊಂಡ್ವಿ ವಾಯುಗ, ಇದು ಎಷ್ಟು ಕ್ಯೂಟ್ ಐತಿ. ಸೊ ಇವು 3 ಡ್ರೆಸ್ ತೊಗೊಂಡ್ವಿ ಹಂಗೆ ಸ್ಟಾಪ್ದಾಗ. 3 ಭಾಳ ಚಂದ ಅದಾವೆ ಇವು ಡ್ರೆಸ್. ಅದಾದಮೇಲೆ ವಂಶಗ ಮತ್ತು ರಿಯಾಂಶಗ ಅವ್ರಿಗೆಲ್ಲರಿಗೂ ಲೈಫ್ ಸ್ಟೈಲ್ದಾಗ ಇವು ಪ್ಯಾಂಟ್ ತೊಗೊಂಡ್ವಿ. ಇದು ಚಲೋ ಇತ್ತು. ಸೊ ಹೀಗಾಗಿ ರಿಯಾಂಶ್ಗೆ ಇವಂಗೆ ಸೇಮ್ ತೊಗೊಂಡ್ವಿ ಇವು ಪ್ಯಾಂಟ್. ಇದು ಆಫರ್ದಾಗ ಇತ್ತು. ಸೊ ಇವನ್ ತೊಗೊಂಡ್ವಿ. ಇದು ನಮ್ಮ ಕ್ಲಬ್ ಹೌಸ್ದಾಗ ತೊಗೊಂಡಿದ್ದೆ. ಇದು ಪೆಂಡೆಂಟ್ ಎಷ್ಟು ಚಂದ ಐತೆ ನೋಡ್ರಿ. ಪೆಂಡೆಂಟ್ ವಿತ್ ಕ್ರಿಸ್ಟಲ್ದ ಸರ ಇದೆ, ಭಾಳ ಚಂದ ಐತಿ ಇದು. ನನಗೂ ಭಾಳ ಲೈಕ್ ಆಯ್ತು. ಹಾಕೊಂಡ್ರು ಭಾಳ ಚಂದ ಕಾಣಿಸ್ತೈತಿ ಇದು. ಗ್ರೀನ್ದಾಗ ಗೊತ್ತಿಲ್ಲ ಹೆಂಗೆ ಕಾಣಿಸ್ತೈತೆ ಅಂತ, ಬಟ್ ಭಾಳ ಚಂದ ಇತ್ತು ಇದು.
ನಾ ಆ್ಯಕ್ಚುಲಿ ತೊಗೊಳಂಗಿಲ್ಲ. ನನ್ನ ಫ್ರೆಂಡ್ಸು ಎಲ್ಲರೂ ತೊಗೊಂಡಾರ, ಅವ್ರು ಬೇರೆ ಬೇರೆ ಪ್ಯಾಟ್ರನ್ ತೊಗೊಂಡಾರ. ನನ್ನ ಫ್ರೆಂಡ್ಸ್ ಒಂದಲ್ಲೂ ಆಕಿನೂ ಬೇರೆ ಪ್ಯಾಟ್ರನ್ ತೊಗೊಂಡಾಳ. ನಂಗೆ ಇದು ಭಾಳ ಲೈಕ್ ಆಯ್ತು, ಸೊ ನಾನು ಇದನ್ನು ತೊಗೊಂಡೆ. ಆಮ್ಯಾಗ ಇನ್ನೊಂದು ತೊಗೊಂಡೆ, ಇದನ್ನು ತೊಗೊಂಡೆ ನಾನು ಆ್ಯಕ್ಚುಲಿ. ಇನ್ನೊಂದು ಇದು ಭಾಳ ಚಂದಿತ್ತು, ಸ್ಟೋನಿಂದ ಅಮೇರಿಕನ್ ಡೈಮಂಡ್ ಕತೆ ಕಾಣಿಸ್ತೈತಿ. ಸೊ ಇದು ಭಾಳ ಚಂದ ತಂದ್ಕೊಳ್ಳಿ, ಇದನ್ನೂ ತೊಗೊಂಡೆ. ಯಾವ್ದಾರ ಸಿಂಪಲ್ ಒಕೇಜನ್ಗೆ ಹಾಕೋಬೋದು, ಸಿಂಪಲ್ ಒಕೇಜನ್ಗೆ ಅಂತ ಹೇಳಿ. ಶಾಪಿಂಗ್ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ಅಂಕಲ್ ಆಂಟಿ ಚಾರ್ಧಾಮ್ ಯಾತ್ರೆಗೆ ಹೋಗಿದ್ರಲ್ಲ, ಅವ್ರು ಬಂದರು. ಹೆಂಗೆ ನೋಡ್ತಾರೆ ನೋಡಿ. ಚಾರ್ಧಾಮ್ ಯಾತ್ರೆ ಮುಗಿಸ್ಕೊಂಡು ಬಂದ್ರಲ್ಲ, ಎಂಥ ದೊಡ್ಡ ಖುಷಿದು. ಆರಾಮಾಗಿ ಹೋಗೆಲ್ಲ ಮುಗಿಸ್ಕೊಂಡು ಬಂದ್ರೆ ಅಂದ್ಕೊಂಡು ಅವ್ರಿಗೆ ಆರತಿ ಮಾಡಿ ವೆಲ್ಕಮ್ ಮಾಡಿದ್ರು ಅವ್ರ ಸೊಸಿ ಮತ್ತು ಅವ್ರ ಮಗ. ಮತ್ತು ನಾವು ಆ್ಯಕ್ಚುಲಿ ಅವ್ರ ಫ್ಯಾಮ್ಲಿ ಗತೆನಲ್ಲ, ಸೊ ಹಿಂಗಾಗಿ ನಮ್ಮನ್ನೂ ಕರೀತಾರೆ ಯಾವಾಗೂ ಏನಾರ ಮಾಡಬೇಕಾದ್ರೆ. ಮತ್ತು ನಾನು ಹೋಗಿದ್ದೆ ಅವಾಗ. ಅವರು ವಾಯು ಒಟ್ಟ ಅಂಕಲ್ನ 10 ದಿನ ಹೋಗಿದ್ರು ಅವ್ರು ಟೋಟಲ್ಲು. ಮರ್ತಿರ್ಲಿಲ್ಲ ಅವ ಅವ್ರನ್ನ, ಹಿಂಗಾಗಿ ಅಜ್ಜ ಅನ್ನಕತ್ತಿದ್ರು, ಮರ್ತಿಲ್ಲ ನೋಡಿ ಅಜ್ಜನ ಅಂತ ಹೇಳಿ. जाओ 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 दोनों लगा दो दोनों. ಆ್ಯಕ್ಚುಲಿ ನಾನು ಕಪಿಲ್ದು ವೆಯ್ಟ್ ಮಾಡತ್ತಿದ್ದೆ. ಅವ್ನು ಕಾಲ್ ನಡೆದಿತ್ತು, ಅವನದು ಕಾಲ್ ಮುಗಿದ ಅಷ್ಟೊತ್ತಿಗೆ ಅವನು ಬಂದ. ನಾವು ಅವ್ರಿಗೆ ಹಾರ ತೊಗೊಂಡು ಬಂದಿದ್ವಿ ವೆಲ್ಕಮ್ ಮಾಡಕ್ಕಂತ ಹೇಳಿ. अच्छी रही हमारी यात्रा.